ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಯಾರೊಬ್ಬರ ದುಃಖಕ್ಕೆ ನಾವು ಕಾರಣರಾದರೆ ಅದು ನಮ್ಮ ಜೀವನ ವ್ಯರ್ಥ, ಮತ್ತು ಯಾರೊಬ್ಬರ ಸಂತೋಷಕ್ಕೆ ನಾವು ಕಾರಣರಾಗಿದ್ರೆ ನಮ್ಮ ಜೀವನಕ್ಕೂ ಒಂದು ಅರ್ಥ. ಮನುಷ್ಯರು ಒಬ್ಬರಿಗೊಬ್ಬರು ಎಷ್ಟೇ ದೂರದಲ್ಲಿದ್ರೂ ಪರವಾಗಿಲ್ಲ, ಆದರೆ ಮನಸ್ಸುಗಳು ಹತ್ತಿರವಿರಲಿ. ಒಂದು ಹೆಣ್ಣಿಗೆ ಕಷ್ಟದಲ್ಲಿ ಭಾಗಿಯಾಗುವ ಗೆಳೆಯನಿರಬೇಕು, ಇಲ್ಲವೇ ನೋವಲ್ಲೂ ನಗುವಿನ ನೆಮ್ಮದಿ ತರುವ ಪ್ರೇಮಿ ಇರಬೇಕು. ಜ್ಞಾನವಿದೆ ಎಂದು ಸುಮ್ಮನೆ ಕುಳಿತರೆ ಪ್ರಯೋಜನವಿಲ್ಲ. ಜ್ಞಾನದ ಬಳಕೆಯ ದಾರಿ ತಿಳಿದವರು ಮಾತ್ರ ಯಶಸ್ವಿಯಾಗ್ತಾರೆ. ಬದುಕು ನಾವೆಣಿಸಿದಂತೆ ಅತಿ ಸುಲಭವೂ ಅಲ್ಲ, ಕಷ್ಟವೂ ಅಲ್ಲ. ಬಂದಂತೆ ಸ್ವೀಕರಿಸಿದರೆ ಎದುರಿಸುವ ಶಕ್ತಿ ತಂತಾನೆ ಬರ್ತದೆ. ಪುಸ್ತಕ ಕಲಿಸುವ ಪಾಠಕ್ಕಿಂತ ಅನುಭವ ಕಲಿಸುವ ಪಾಠ ಮನಸ್ಸನ್ನು ಹೆಚ್ಚು ಬಲಶಾಲಿಯಾಗಿಸುತ್ತೆ. ಕೋಟಿ ಇರಲಿ, ಲಕ್ಷವಿರಲಿ, ಜಗತ್ತು ನೆನೆಯುವುದು ಮನುಷ್ಯನ ಸಂಸ್ಕಾರ ಮತ್ತು ಒಳ್ಳೆಯ ಗುಣವನ್ನೇ ಹೊರತು ಹಣವನ್ನಲ್ಲ. ಅನ್ನ ಹಾಕಿದ ಮನೆ ಹಾಳಾಗಿಲ್ಲ, ಇನ್ನೊಬ್ಬರ ಅನ್ನವನ್ನು ಕಿತ್ತುಕೊಂಡವರ ಮನೆ ಉದ್ಧಾರವಾಗಿಲ್ಲ. ನಂಬಿಕೆ ಕಳೆದುಕೊಂಡ ಸಂಬಂಧ ಊಟ ಮಾಡಿ ಬಿಟ್ಟ ಬಾಳೆ ಎಲೆಯಂತೆ, ಮತ್ತೆ ಉಪಯೋಗಿಸೋಕೆ ಮನಸ್ಸು ಒಪ್ಪಲ್ಲ. ಭೂಮಿಗೆ ಬರಲು ತಾಯಿ ಗರ್ಭದಲ್ಲಿ 9 ತಿಂಗಳು ಕಾಯ್ತೇವೆ. ನಡೆಯುವುದಕ್ಕೆ 2 ವರ್ಷ, ಶಾಲೆಗೆ ಹೋಗಲು 3 ವರ್ಷ, ಮತದಾನ ಮಾಡಲು 18 ವರ್ಷ, ನೌಕರಿಗಾಗಿ 22 ವರ್ಷ, ಮದುವೆಗಾಗಿ 25ರಿಂದ 30 ವರ್ಷ. ಇದೇ ತರ ಇಡೀ ಜೀವನದಲ್ಲಿ ಹಲವು ಸಂದರ್ಭಗಳಲ್ಲಿ ಕಾಯುತ್ತಲೇ ಇರ್ತೇವೆ. ಹಾಗಾದ್ರೆ ವಾಹನವನ್ನು ಓವರ್ಟೇಕ್ ಮಾಡುವಾಗ 10 ಸೆಕೆಂಡ್ ಯಾಕೆ ಕಾಯೋದಿಲ್ಲ? ಆಮೇಲೆ ಅಪಘಾತ ಆಗಿ ಉಳಿದ್ರೆ ಆಸ್ಪತ್ರೆಯಲ್ಲಿ ದಿನ, ವಾರ ಅಥವಾ ವರ್ಷ ಕಳಿಬೇಕು, ಹಣ ಖರ್ಚು ಮಾಡಬೇಕು, ಕುಟುಂಬದವರಿಗೆ ತೊಂದರೆ ಕೊಡಬೇಕು. ಕೆಲವು ಸೆಕೆಂಡುಗಳ ಅವಸರ ಪರಿಣಾಮ ಎಂಥ ಘೋರ. ಹೋಗುವವರು ಹೋಗಿಬಿಡ್ತಾರೆ, ಉಳಿದವರ ಪಾಡೇನು? ಒಮ್ಮೆ ಯೋಚಿಸಿ. ಅದಕ್ಕೆ ಸರಿಯಾದ ವೇಗ ಬಳಸಿ, ಸರಿಯಾದ ದಿಕ್ಕಿನಲ್ಲಿ ತಾಳ್ಮೆಯಿಂದ ವಾಹನ ಚಲಾಯಿಸಿ, ಸುರಕ್ಷಿತವಾಗಿ ಗುರಿ ತಲುಪಿ. ಈ ವಿಷಯ ಎಲ್ಲರಿಗೂ ತಿಳಿಯುವಂತೆ ಹಂಚಿ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.